ಕಿರುಕುಳ ತೊಂದರೆ ಯಾವ ರೀತಿ ಆಯಿತು ಅಪಪ್ರಚಾರಗಳಿಂದ, ಇವೆಲ್ಲವೂ ಕೂಡ ಸಾಕಷ್ಟು ಚರ್ಚೆ ಆಗಿದೆ. ಯಾರೋ ಅರ್ಬನ್ ನಕ್ಸಲರು ಬಂದು ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡ್ತಾರೆ. ಮುಖ್ಯಮಂತ್ರಿಗಳು ಹಿಂದಿನ ದಿನ ಯಾವುದೇ ಕಾರಣಕ್ಕೂ ನಾವು ಯಾವುದೇ SIT ತನಿಖೆ ಮಾಡಲ್ಲ ಅಂತ ಹೇಳಿದ್ದಂಥ ಮುಖ್ಯಮಂತ್ರಿಗಳು ರಾತ್ರೋರಾತ್ರಿ ಯಾರೋ ಬಂದು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದ್ರು ಅಂತೇಳಿ ಮರುದಿನನೇ ಏಕಾಏಕಿ SIT ಆದೇಶ ಮಾಡಿರುವಂಥದ್ದು ಕೂಡ ನಿಮ್ಮ ಗಮನದಲ್ಲಿದೆ. ಇದರ ನಡೆ ನಾವು ಕೂಡ ಧರ್ಮಸ್ಥಳ ಚಲೋ ಒಂದು ಜಾಗೃತಿ ಮೂಡಿಸುವಂಥ ಕೆಲಸ, ಸರ್ಕಾರದ ಬೇಜವಾಬ್ದಾರಿತನವನ್ನ ರಾಜ್ಯದ ಜನರ ಗಮನಕ್ಕೆ ತರುವಂಥ ಕೆಲಸವನ್ನು ಕೂಡ ನಾವು ಮಾಡಿದ್ವಿ. ಸರ್ಕಾರವನ್ನ ಎಚ್ಚರಿಸುವಂಥ ಕೆಲಸವನ್ನು ಕೂಡ ನಾವು ಮಾಡಿದ್ವಿ. ಆ ನಂತರದಲ್ಲಿ ಬುರುಡೆ ಗ್ಯಾಂಗ್ ಅರೆಸ್ಟ್ ಆಯಿತು, ಹೊರಗಡೆನೂ ಬಂದರು, ಮತ್ತೆ ಅರೆಸ್ಟ್ ಆದರು. ಇದು ಒಂದು ಭಾಗ ಆಯಿತು. ಬಟ್ ದೇರ್ ಇಸ್ ಅ ಲಾರ್ಜರ್ ಇಶ್ಯೂ. ಇವತ್ತು ರಾಜ್ಯದ ಜನ ಕೇಳ್ತಾ ಇರುವಂತ ಪ್ರಶ್ನೆ, ಈ ರಾಜ್ಯದ ಮುಖ್ಯಮಂತ್ರಿಗಳು ನಾಸ್ತಿಕರು ಅಂತೇಳಿ ಅವರೇ ಹಲವಾರು ಬಾರಿ ವ್ಯಕ್ತಪಡಿಸಿಕೊಂಡಿದ್ದಾರೆ. ರಾಜ್ಯದ ಜನತೆಗೂ ಕೂಡ ಗೊತ್ತಿದೆ. ಆದರೆ ಯಾರೋ ಹಾದಿ ಬೀದಿಲಿ ಹೋಗ್ತಕ್ಕಂಥವ್ರ ಮಾತುಗಳನ್ನು ಕೇಳಿಕೊಂಡು ಈ ರಾಜ್ಯದ ಮುಖ್ಯಮಂತ್ರಿಗಳು ಧರ್ಮಸ್ಥಳ ಮಂಜುನಾಥೇಶ್ವರನ ಕೋಟ್ಯಾಂತರ ಭಕ್ತಾದಿಗಳ ಭಾವನೆಗೆ ಧಕ್ಕೆ ತರುವಂತ ಕೆಲಸ, ಆ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ತೀರ್ಮಾನ ಮಾಡ್ತಲ್ಲ. ಆ ಪವಿತ್ರ ಕ್ಷೇತ್ರಕ್ಕೆ ಆಗಿರ್ತಕ್ಕಂಥ ಅಪಪ್ರಚಾರ ಅಪಚಾರಗಳನ್ನ ಇದಕ್ಕೆ ಬೆಲೆ ಕಟ್ಟಿರ್ತಕ್ಕಂಥವ್ರು ಯಾರು? ಆ ಹಿಂದೂ ಭಾವನೆಗಳಿಗೆ ಧಕ್ಕೆನ ತರುವಂತ ನಿಟ್ಟಿನಲ್ಲಿ ಇವತ್ತು ಮುಖ್ಯಮಂತ್ರಿಗಳು ಕೈಗೊಂಡ ನಿರ್ಧಾರ, ಇವತ್ತು ಕೂಡ ಸಿದ್ದರಾಮಯ್ಯನವರು ಕ್ಷಮೆ ಯಾಚನೆ ಮಾಡಲಿಲ್ಲ. ಅದ್ರ ಬದಲಾಗಿ ತಾವು ಮಾಡಿದ್ದೇ ಸರಿ, ಏನು ಅನುಮಾನಗಳು ಹುಟ್ಕೊಂಡಿದ್ವು ಆ ಅನುಮಾನಗಳನ್ನ ಇತ್ಯರ್ಥ ಮಾಡುವಂತ ನಿಟ್ಟಿನಲ್ಲಿ ನಾವು SITಯನ್ನ ಮಾಡಿದ್ವಿ ಅಂತೇಳಿ ರಾಜ್ಯ ಸರ್ಕಾರ ಕೈ ತೊಳ್ಕೊಳ್ತೇವೆ ವಿನಃ, ಆದರೆ ಷಡ್ಯಂತ್ರ ಹಿಂದೆ ಯಾವ ದುಷ್ಟಶಕ್ತಿಗಳು ಕೆಲಸ ಮಾಡ್ತಾ ಇದ್ದಾವೆ, ಬುರುಡೆ ಗ್ಯಾಂಗ್ ಅಷ್ಟೇ ಅಲ್ಲ, ಅದು ನೆಪ ಮಾತ್ರ ಅಷ್ಟೇನೆ. ಇದರಿಂದ ಇದ್ದಂಥ ದುಷ್ಟಶಕ್ತಿಗಳು ಯಾರು ಅಂತೇಳಿ ಇನ್ನೂ ಕೂಡ ಬಯಲಾಗಿಲ್ಲ. ಇವತ್ತು ಕೂಡ ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಚಕಾರ ಎತ್ತಲ್ಲ. ಇದು ಮೊದಲನೇ ಅಂಶ. ಎರಡನೇದು ದ್ವೇಷ ಭಾಷಣ. ಕಾಂಗ್ರೆಸ್ನವರು ಮಾತೆತ್ತಿದ್ರು ಅಸಹಿಷ್ಣುತೆ ಬಗ್ಗೆ ಮಾತನಾಡ್ತಾರೆ, ಇಂಟಾಲರೆನ್ಸ್ ಬಗ್ಗೆ ಮಾತನಾಡ್ತಾರೆ. ಸದನ ನಡೀತಾ ಇರಬೇಕಾದ್ರೆ ದ್ವೇಷ ಭಾಷಣದ ಮಸೂದೆಯನ್ನು ತಂದು ಚರ್ಚೆಗೂ ಕೂಡ ಅವಕಾಶವನ್ನ ಕೊಡದೇನೆ ಸದನದಲ್ಲಿ ಬಿಲ್ ಪಾಸ್ ಮಾಡ್ತಕ್ಕಂಥ ಒಂದು ದುಸ್ಸಾಹಸಕ್ಕೆ ಕೈ ಹಾಕುತ್ತಾರಲ್ಲ ಕಾಂಗ್ರೆಸ್ ಸರ್ಕಾರ. ಚರ್ಚೆ ಮಾಡೋದಕ್ಕೂ ಕೂಡ ರೆಡಿ ಇಲ್ಲ, ತಯಾರಿರಲಿಲ್ಲ ಸರ್ಕಾರ ಇವತ್ತು ಮುಖ್ಯಮಂತ್ರಿಗಳ ಆದಿಯಾಗಿ. ಕಾಂಗ್ರೆಸ್ ಸರ್ಕಾರ ತನ್ನ ವೈಫಲ್ಯಗಳನ್ನು ಮುಚ್ಚಿ ಹಾಕಿಕೊಳ್ತಕ್ಕಂಥ ಸಲುವಾಗಿ ಯಾರು ಕೂಡ ಸರ್ಕಾರವನ್ನು ಟೀಕೆ ಮಾಡಬಾರ್ದು. ಭಾರತೀಯ ಜನತಾ ಪಾರ್ಟಿನೂ ಟೀಕೆ ಮಾಡಬಾರ್ದು, JDS ಅವರು ಟೀಕೆ ಮಾಡಬಾರ್ದು. ಅಷ್ಟೇ ಅಲ್ಲ, ಯಾವುದೇ ಖಾಸಗಿ ವ್ಯಕ್ತಿಗಳಾಗಲಿ ಪತ್ರಿಕಾ ಮಾಧ್ಯಮದವರು ಕೂಡ ಸರ್ಕಾರವನ್ನು ಟೀಕೆ ಮಾಡುವಂತಿಲ್ಲ. ಆ ರೀತಿ ಮಸೂದೆಯನ್ನು ತಂದಿರುವಂಥದ್ದು. ಸಾಮಾಜಿಕ ಜಾಲತಾಣದಲ್ಲಿ ಯಾರೇ ಟೀಕೆ ಟಿಪ್ಪಣಿ ಮಾಡಿದ್ರು ಕೂಡ ಒಂದು 9 ವರ್ಷ 10 ವರ್ಷ ಒಳಗಾಗ್ತಕ್ಕಂಥ ಈ ಷಡ್ಯಂತ್ರ ಕುತಂತ್ರ ರಾಜ್ಯ ಸರ್ಕಾರ ಏನು ಮಾಡಿದೆ, ಇದು ಪ್ರಜಾಪ್ರಭುತ್ವ ವಿರೋಧಿ ನಡೆ. ಅವತ್ತು ಕೂಡ ನಾವು ಹೇಳಿದ್ದೇವೆ, ಇಂದಿರಾ ಗಾಂಧಿ ಅವರು 1975ರಲ್ಲಿ ಏನು ತುರ್ತು ಪರಿಸ್ಥಿತಿ ಹೇರುವಂತ ಒಂದು ಕೆಲಸವನ್ನ ಮಾಡಿದ್ರು, ಆ ಕರಾಳ ದಿಳವನ್ನ ಮರುಕಳಿಸುವಂತ ಒಂದು ಕಾಯ್ದೆಯನ್ನ ಮಸೂದೆಯನ್ನ ಈ ಕಾಂಗ್ರೆಸ್ ಸರ್ಕಾರ ತಂದಿರುವಂತದ್ದು. ಇದು ಈ ಕಾಂಗ್ರೆಸ್ ಸರ್ಕಾರ ಅಸಹಿಷ್ಣುತೆ ಯಾವುದೇ ವಿಚಾರಗಳನ್ನ ಸಹಿಸದೇ ಇರುವಂತದ್ದು.
ಟೀಕೆಗಳನ್ನು ಸಹಿಸದೇ ಇರುವಂಥದ್ದು, ಒಂದು ರೀತಿ ಪ್ರಜಾಪ್ರಭುತ್ವದ ಕಗ್ಗೊಲೆ ಮಾಡುವಂತ ಕೆಲಸಕ್ಕೆ ಇವತ್ತು ಕಾಂಗ್ರೆಸ್ ಸರ್ಕಾರ ಕೈ ಹಾಕಿರುವಂಥದ್ದು. ಇದ್ರ ಜೊತೆಗೆ ಮತ್ತೊಂದು ಬಹಳ ಪ್ರಮುಖವಾಗಿರ್ತಕ್ಕಂಥ ಅಂಶ, ಯಾರು ಗೋವುಗಳನ್ನ ಅಕ್ರಮವಾಗಿ ಸಾಗಾಣಿಕೆ ಮಾಡ್ತಾರೋ, ಈ ನಾಲಾಯಕ್ ಕಾಂಗ್ರೆಸ್ ಸರ್ಕಾರ ಮತ್ತೊಂದು ಬಿಲ್ ಮಸೂದೆನ ತರೆದುಕೊಟ್ಟಿದ್ರು. ಯಾವ ದೇಶದ್ರೋಹಿಗಳು ಗೋವುಗಳನ್ನು ಅಕ್ರಮವಾಗಿ ಸಾಗಾಣಿಕೆ ಮಾಡ್ತಾರೆ, ಪೊಲೀಸರು ಅಲ್ಲ ಅವ್ರನ್ನ ವೆಹಿಕಲ್ನ ಸೀಸ್ ಮಾಡಿ ಅವ್ರನ್ನ ಅರೆಸ್ಟ್ ಮಾಡಿದ್ರೆ ಕೋರ್ಟ್ಗೆ ಹೋಗಿ ಆ ವೆಹಿಕಲ್ ಓನರ್ಗಳು ಮಾಲೀಕರನ್ನಿರ್ತಾರೆ, ಅಲ್ಲಿ ಬಾಂಡ್ಗಳನ್ನು ಕೊಟ್ಟು ಅಲ್ಲಿ ವೆಹಿಕಲ್ಗಳನ್ನು ರಿಲೀಸ್ ಮಾಡ್ಕೋಬೇಕಾಗಿತ್ತು, ಅಲ್ಲಿ ಬೇಲ್ ತಗೊಂಡು ಹೊರ ಬರಬೇಕಾಗಿತ್ತು. ಇವರು ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಮಾಡಿ ರಾಜ್ಯ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ಏನ್ ಮಾಡೋದಕ್ಕೆ ಹೊರಟಿದ್ದಾರೆ ಅಂತ ಹೇಳಿದ್ರೆ, ನಾಳೆ ಯಾರಾದ್ರೂ ಕೂಡ ಗೋವುಗಳನ್ನು ಅಕ್ರಮವಾಗಿ ಸಾಗಾಣಿಕೆ ಮಾಡ್ತಾ ಇದ್ರೆ ಅಲ್ಲೇ ಪೊಲೀಸ್ ಅಲ್ಲೇ ಸ್ಟೇಷನ್ ಬೇಲ್ ಕೊಡುವಂಥದ್ದು, ಅಲ್ಲೇ ಬಾಂಡ್ಗಳನ್ನು ಕೊಟ್ಟು ವೆಹಿಕಲ್ಗಳನ್ನು ರಿಲೀಸ್ ಮಾಡುವಂಥದ್ದು. ಯಾಕೆ ಇಷ್ಟೊಂದು ಅನುಕಂಪ ಸಿದ್ದರಾಮಯ್ಯ ಸರ್ಕಾರ ಇವತ್ತು ಆ ರೀತಿ ಗೋಗಳನ್ನು ಅಕ್ರಮವಾಗಿ ಸಾಗಣೆ ಮಾಡುವವರ ವಿರುದ್ಧ? ದೇಶದ್ರೋಹದ ಕೆಲಸ ಅಲ್ವಾ ಇದು? ಹಿಂದೂಗಳ ಭಾವನೆಗೆ ಧಕ್ಕೆ ತರುವಂತ ಕೆಲಸ ಅಲ್ವಾ ಇದು? ಅಲ್ಪಸಂಖ್ಯಾತರನ್ನ ಓಲೈಕೆ ಮಾಡಬೇಕು ಅಂತೇಳಿ ಇಂಥ ಕೀಳಮಟ್ಟಕ್ಕೆ ರಾಜ್ಯ ಸರ್ಕಾರ ಇಳಿದಿರುವಂಥದ್ದು, ಇದು ಅಕ್ಷಮ್ಯ ಅಪರಾಧ. ಇದು ಸಚಿವ ಸಂಪುಟದಲ್ಲಿ ಕೆಲವು ಸಚಿವರು ಯಾವುದೇ ಕಾರಣಕ್ಕೂ ಇದನ್ನು ನೀವು ಬಿಲ್ಲನ್ನು ತಂದ್ರೆ ನಮ್ಮ ಕ್ಷೇತ್ರಗಳಲ್ಲಿ ಬರುವಂತ ಅಲ್ಪ ಸ್ವಲ್ಪ ಹಿಂದೂಗಳ ಓಟು ಕೂಡ ಬರೋದಿಲ್ಲ, ಯಾವುದೇ ಕಾರಣಕ್ಕೂ ದುಸ್ಸಾಹಸಕ್ಕೆ ಕೈ ಹಾಕಬೇಡಿ ಅಂತೇಳಿ ಎಚ್ಚರಿಸಿದಾಗ ಬಿಲ್ಲನ್ನು ತರಲಿಲ್ಲ. ಇಲ್ಲ ಅಂತ ಹೇಳಿದ್ರೆ ಬೆಳಗಾವಿ ಅಧಿವೇಶನದಲ್ಲಿ ಇದು ತರೆದುಕೊಟ್ಟಿದ್ರು. ಚಿನ್ನಸ್ವಾಮಿ ಕಾಲ್ತುಳಿತ ಪ್ರಕರಣ ಜಗತ್ತಿನಾದ್ಯಂತ ಚರ್ಚೆ ಆಗಿದೆ, ನಮಗೆಲ್ಲ ಗೊತ್ತಿದೆ. ರಾಜ್ಯದಲ್ಲೂ ಕೂಡ ಚರ್ಚೆ ಆಗಿದೆ, ದೇಶದಲ್ಲೂ ಕೂಡ ವ್ಯಾಪಕವಾಗಿ ಚರ್ಚೆ ಆಗಿದೆ. ಯಾವ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ತಮ್ಮ ಒಂದು ಪುಕ್ಕಟ ಪ್ರಚಾರಕ್ಕೋಸ್ಕರ ಎರಡೆರಡು ಕಡೆ ಕಾರ್ಯಕ್ರಮಗಳನ್ನ ಮಾಡಿಕೊಂಡು ಮೆರವಣಿಗೆ ಮಾಡಿಕೊಂಡು 10 ಜನಕ್ಕೂ ಹೆಚ್ಚು ಯುವತಿಯರ ಒಂದು ಮಾರಣ ಹೋಮಕ್ಕೆ ರಾಜ್ಯ ಸರ್ಕಾರ ಕಾರಣ ಆಯಿತು. ಬಹಳ ಸುಲಲಿತವಾಗಿ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿಗಳು ಬಹಳ ನೀಟಾಗಿ ಕೈ ತೊಳ್ಕೊಂಡ್ರದರಲ್ಲಿ. ಸರ್ಕಾರದ ಬೇಜವಾಬ್ದಾರಿತನದಿಂದ, ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಬೇಜವಾಬ್ದಾರಿತನದಿಂದ ಅಷ್ಟು ಜನ ಪ್ರಾಣ ಕಳ್ಕೊಂಡ್ರು. ಆರೋಪಿ ನಂಬರ್ 1 ಆಗಬೇಕಾಗಿರ್ತಕ್ಕಂಥದ್ದು ಮುಖ್ಯಮಂತ್ರಿಗಳು, ಆರೋಪಿ ನಂಬರ್ 2 ಡಿ.ಕೆ. ಶಿವಕುಮಾರ್ ಅವರು ಆಗಬೇಕಾಗಿತ್ತು. ಎಲ್ಲವನ್ನೂ ಕೂಡ RCB, DNA ಬೇರೆ ಬೇರೆ ಏಜೆನ್ಸಿಗಳ ಮೇಲೆ ಹಾಕಿ SIT ರಚನೆ ಮಾಡಿ ಅವ್ರ ಮೇಲೆ ಅಷ್ಟೇ ಆರೋಪ ಮಾಡಿ ಅವ್ರು ಕೈ ತೊಳ್ಕೊಂಡ್ರು. ಅವ್ರು ನಿರಪರಾಧಿ ಅಂತ ನಾನು ಹೇಳ್ತಾ ಇಲ್ಲ. ಆದ್ರೆ ನನ್ನ ಪ್ರಶ್ನೆ ಇವತ್ತು, ವಿಜಯ್ ಹಜಾರೆ ಟ್ರೋಫಿ, ಅರೆ ಚಿನ್ನಸ್ವಾಮಿ ಕ್ರೀಡಾಂಗಣ ಅಂತ ಹೇಳಿದ್ರೆ ಇಟ್ಸ್ ಅ ಹಿಸ್ಟಾರಿಕ್ ಪ್ಲೇಸ್. ಒಂದು ಸಂದರ್ಭದಲ್ಲಿ ಇಂಡಿಯನ್ ಟೀಮಲ್ಲಿ, ಭಾರತದ ತಂಡದಲ್ಲಿ 8 ಜನ ಭಾರತದ ತಂಡದಲ್ಲಿ ಇದ್ರು ಒಂದು ಸಂದರ್ಭದಲ್ಲಿ. ಅಂದ್ರೆ ಕರ್ನಾಟಕ ಹ್ಯಾಸ್ ಅ ವೆರಿ ಬಿಗ್ ಕಾಂಟ್ರಿಬ್ಯೂಷನ್ ಇನ್ ಇಂಡಿಯನ್ ಕ್ರಿಕೆಟ್ ಹಿಸ್ಟರಿ. GR ವಿಶ್ವನಾಥ್, ES ಪ್ರಸನ್ನ ಅವರು ಲಕ್ಷಾಂತರ ಕ್ರಿಕೆಟ್ ಪ್ರೇಮಿ ಬಹಳ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಸರ್ಕಾರದ ಗ್ಯಾರಂಟಿಗಳ ಬಗ್ಗೆ ವ್ಯಾಪಕವಾಗಿ ಇವತ್ತು ಚರ್ಚೆ. ಹೆಂಡದ ಟಾರ್ಗೆಟ್ ಅನ್ನ ವರ್ಷ ಜಾಸ್ತಿ ಮಾಡ್ತಾ ಇದ್ದೀರಿ, ಎಕ್ಸೈಸ್ ಟಾರ್ಗೆಟ್ ಅನ್ನ ಜಾಸ್ತಿ ಮಾಡ್ತಾ ಇದ್ದೀರಿ. ಕಳೆದ 2 ಮುಖ್ಯಮಂತ್ರಿಗಳು ಒಂದವನ್ನ
ಒಂದು ಮೊದಲ ಘನ ಕಾರ್ಯ ಅಂತ ಹೇಳಿದ್ರೆ NEP ತಡೆದ ಶಿಕ್ಷಣ ಮಾಡ್ತಾ ಇಲ್ಲ, SCPನೂ ಕೂಡ ತರದೇನೆ ಹೊತ್ತು ಇದೆ. ನಾನು ಮಾನ್ಯ ಇಂಡಸ್ಟ್ರಿ ಮಿನಿಸ್ಟ್ರು ಕೂಡ ನಾ ಕೇಳಿದ ಸ್ಪಷ್ಟ ನೀತಿಗಳನ್ನ ಇವತ್ತು ಉಪಮುಖ್ಯಮಂತ್ರಿಗಳು ಧಮಕಿ ಹಾಕ್ತಾರೆ ಇವತ್ತು.